ಫೈನಲಿ ಸೈಬರ್ ವೀಕ್ ಈವೆಂಟ್ ಸೀಸನ್ ಸ್ಟಾರ್ಟ್ ರಿವಾರ್ಡ್ಸ್ ಗೈಸ್. ಸೈಬರ್ ಈವೆಂಟ್ ಅನ್ನೋದು ಬಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮಂತ್ ಅಲ್ಲಿ ಏನೇನೋ ಕೊಲಾಬ್ರೇಷನ್ ಅನ್ನೋದು ಬರ್ತಾ ಇದೆ ಅಂತ ಮಾಡ್ಕೊಳ್ಳಿ. ಹೋದ ವರ್ಷ ಬಂದು ಸೈಬರ್ ಶಾಪ್ ಆಗಿರ್ಲಿ ಏನೇನೋ ಹಲವಾರು ಫೀಚರ್ಸ್ ಎಲ್ಲ ತಂದಿದ್ದ ಅಂತಾನೆ ಹೇಳ್ಬೋದು. ಇದು ಯಾವುದೋ ಒಂದು ಸೀಸನ್ ಅಲ್ಲಿ ಕೊಟ್ಟಿರ್ಬೇಕಾದ್ರೆ ಏನೇನು ಔಟ್ಫಿಟ್ಗಳು ಬಂದಿತ್ತು, ಏನೇನು ಗನ್ ಸ್ಕಿನ್ಗಳು ಬಂದಿತ್ತು ಅಂತ ಎಲ್ಲರಿಗೂ ಗೊತ್ತಿತ್ತು. ಈ ಸೈಬರ್ ವೀಕ್ ಬಂದ್ರೇನೆ ಸಾಕು, ಎಷ್ಟೊಂದು ಜನ ಕಾಯ್ಕೊಂಡಿರ್ತೀರ ಅಂತಾನೆ ಗೊತ್ತು. ಯಾವ ಡೇಟಲ್ಲಿ ಬರುತ್ತೆ ಮತ್ತೆ ಈ ಮಂತಲ್ಲಿ ಏನೇನೆಲ್ಲ ಸ್ಪಿನ್ಸ್ ಬರ್ತಾ ಇದೆ, ಏನೇನೆಲ್ಲ ಔಟ್ಫಿಟ್ ಎಲ್ಲ ಬರುತ್ತೆ, ಯಾವ್ಯಾವ ಡೇಟಲ್ಲಿ ಬರುತ್ತೆ ಎಲ್ಲ ನೋಡ್ತಾ ಹೋಗ್ತಾರಣ. ಬನ್ನಿ ಗೈಸ್, ಇಲ್ಲಿ ನೋಡ್ಬೋದು ನಮಗೆ 11ನೇ ತಿಂಗಳು 21ನೇ ತಾರೀಕು ಬಂದು IP ಕೊಲಾಬ್ರೇಷನ್ ಅನ್ನೋದು ಬರ್ತಾ ಇದೆ. ಓಕೆನಾ. ನೆಕ್ಸ್ಟ್ ನಮಗೆ ಸೈಬರ್ ವೀಕ್ ಸೇಲ್ಸ್ ಈವೆಂಟ್ ಅನ್ನೋದು ಬಂದು ಇಲ್ಲಿ ನೋಡ್ಬೋದು 22ನೇ ತಾರೀಕು ಅನ್ನೋದು ಬರ್ತಾ ಇದೆ ಗೈಸ್. ಇದು PUBG ಮೊಬೈಲಲ್ಲಿ ನಮಗೆ BGMI ಬಂದು 1 ಡೇ ಇಲ್ಲ 3 ಡೇಸ್ ಆ ಥರ ಗ್ಯಾಪ್ ಬಿಟ್ಟು ನಮಗೂ ಬರುತ್ತೆ. ನೆಕ್ಸ್ಟ್ ಬಂದು 11ನೇ ತಿಂಗಳು 27ನೇ ತಾರೀಕು ಬಂದು ನ್ಯೂ ಗಿಲ್ಟ್ ಸೆಟ್ ಅನ್ನೋದು ಬರ್ತಾ ಇದೆ ಗೈಸ್. ಈ ಗಿಲ್ಟ್ ಸೆಟ್ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಮಗೆ UC ಅಪ್ ಇವೆಂಟ್ ಕೂಡ ಆವಾಗೇನೆ ಬರುತ್ತೆ ಎಲ್ಲ ಬರೋ ಚಾನ್ಸಸ್ ತುಂಬಾನೇ ಇದೆ, ಆವಾಗೇನೆ ಬರೋದು ಕೂಡ. ಇಲ್ಲಿ ನೋಡ್ಬೋದು ಇದೇ ಗಿಲ್ಟ್ ಸೆಟ್ ಅನ್ನೋದು ಬರೋದು ಗೈಸ್. ಗ್ಲೇಷಿಯರ್ ಟೈಪಲ್ಲಿ ಬರ್ತಾ ಇದೆ. ಸೀರಿಯಸ್ಲಿ ಔಟ್ಫಿಟ್ ಲೀಕೋಟ್ಸ್ ಎಲ್ಲ ಸಿಕ್ಕಿದೆ, ಬಟ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ ಅಂತ ಆಗ್ತಲ್ಲ. ಬಟ್ ಚೆನ್ನಾಗಿದೆ ಗೈಸ್ ಈ ಔಟ್ಫಿಟ್ಗಳೆಲ್ಲ. ಓಕೆ ಗೈಸ್, ಫೈನಲಿ ಬಂದು ಸೀಸನ್ ಅನ್ನೋದು ಬಂದು ರೀಸೆಟ್ ಆಯಿತು ಗೈಸ್. ನಿಮ್ಗೆಲ್ಲರಿಗೂ ರೀಸೆಟ್ ಆಗಿರುತ್ತೆ ಅನ್ಸ್ಕೊಂತೀನಿ. ಇದ್ರಲ್ಲಿ ಬಂದು ಹಲವಾರು ಚೇಂಜಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಈ ಸೀಸನ್ ಬಂದು ಔಟ್ಫಿಟ್ಗಳು ಕೊಡ್ತಾರಲ್ಲ ರಿವಾರ್ಡು, ಏಸ್ಗೆ ಹೋದ್ರೆ ಇದರದ್ದು ಈ ಔಟ್ಫಿಟ್ ಎಲ್ಲ ಡೌನ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮಗೆ RP ಅನ್ನೋದು ಕೂಡ ರೀಸೆಟ್ ಆಗಿ ಹೋಗಿದೆ ಗೈಸ್. ಓಕೆನಾ. ಗೆಟ್ UC ಬ್ಯಾಕ್, ಗೆಟ್ ನಾವು. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು RP ಔಟ್ಫಿಟ್ ಎಲ್ಲ ನಾನು ಆಲ್ಮೋಸ್ಟ್ ತೋರಿಸ್ಬಿಟ್ಟಿದ್ದೀನಿ ಗೈಸ್. ತಿರ್ಗಾ ಎಲ್ಲ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ ಅನ್ಸ್ಕೊಂತೀನಿ. ಓಕೆನಾ. ಎಲ್ಲ ನೋಡ್ಕೊಳ್ಳಿ, ಔಟ್ಫಿಟ್ ಎಲ್ಲ ಬಂದಿರುತ್ತೆ, ಎಲ್ಲರೂ ಆಲ್ರೆಡಿ ನೋಡಿದ್ದೀರ ಅನ್ಸ್ಕೊಂತೀನಿ. ಓಕೆ, ನೆಕ್ಸ್ಟು ಈ ಸೀಸನ್ ರಿವಾರ್ಡ್ಗಳನ್ನ ಬಂದು ನಾನು ಹೇಳಲೇಬೇಕು. ಫಸ್ಟ್ ಬಂದು ಏಸ್ ಬಂದು ಪ್ಲಸ್ ಮಾಡ್ತಾ ಹೋಗ್ತಾ ಇದ್ರೆ 10+, 15 ಸ್ಟಾರ್ಗೆ ಹೋಗ್ತಾ ಇದ್ರೆ ನಮಗೆ ಏನು ರಿವಾರ್ಡ್ಸ್ ಅನ್ನೋ ಸಿಗ್ತಾ ಇರಲಿಲ್ಲ. ಇವಾಗ ಬಂದು ಅದಕ್ಕೆಲ್ಲ ರಿವಾರ್ಡ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಗೈಸ್. ಓಕೆನಾ. ಸ್ಟಾರ್ಟಿಂಗ್ ಇಂದ ನೋಡ್ತಾ ಹೋಗ್ತಾರ ಏನೇನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ. ಓಕೆ, ಫಸ್ಟ್ ಪ್ಲಾಟಿನಮ್ ಅಲ್ಲಿ ಬಂದು ಈ ಔಟ್ಫಿಟ್ ನೋಡ್ಬೋದು ಗೈಸ್. ಆರೆಂಜ್ ಕಲರ್ ಶೇಡಲ್ಲಿ ಬಿಟ್ಟಿದ್ದಾನೆ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲೇಬೇಕು. ಓಕೆ ಗೈಸ್, ಇಲ್ಲಿ ನೋಡಿ DBS ಬಂದು ಯಾವ್ದು ಇದು ಜಾತ್ರೆ ಕಾಲದಲ್ಲಿ ಬಿಟ್ಬಿಟ್ಟಿದ್ದಾನೆ. ಇನ್ನೊಂದು ವಿಷಯ ನಿಮ್ಗೆ ಎಲ್ಲರಿಗೂ ಗೊತ್ತಿರಲೇಬೇಕು. ಏನಂತ ಹೇಳಿದ್ರೆ ಗೈಸ್, ನಾವು PUBG ಮೊಬೈಲಲ್ಲಿ ಬಂದು ಒಂದು ಸೀಸನ್ ಮುಂದೆ ಇದ್ದೀರಾ, ನಾವು ಬಂದು ಒಂದು ಸೀಸನ್ ಹಿಂದೆ ಇದ್ದೀರಿ. ಇಲ್ಲಿ 26 ಅಂದರೆ ಇಲ್ಲಿ 27 ಓಡ್ತಾ ಇರುತ್ತೆ ಆ್ಯಕ್ಚುಲಿ PUBG ಮೊಬೈಲಲ್ಲಿ. ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಯಾವ್ಯಾವ ಥರ ಚೇಂಜಸ್ ಇರುತ್ತೆ ಏನೋ ಅಂತ. PUBG ಮೊಬೈಲಲ್ಲಿ ಬಂದು ಓದ್ ಸೀಸನ್ ಬಂದಿರೋ ರಿವಾರ್ಡ್ಸೇ ಬಂದು ನಮಗೆ ಈ ಸೀಸನಲ್ಲಿ ಅನ್ನೋದು ಕೊಡ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಎಷ್ಟೊಂದು ಜನ ಗೊತ್ತಿರೋ ಅನ್ಸ್ಕೊಂತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ಓಕೆ ಗೈಸ್. ಇದು ಬಿಟ್ಟಾಕಿ ನಮಗೆ ಏಸ್ ಮಾಸ್ಟರ್ ಡಾಮಿನೇಟರ್ ಅನ್ನೋದು ಬರುತ್ತಲ್ಲ, ಅಲ್ಲಿಂದನೇ ಚೇಂಜಸ್ ನೋಡ್ಕೊಂಡು ಹೋಗ್ಬೇಕಾಗಿರೋ ನಾವು ಆ್ಯಕ್ಚುಲಿ. ಇಲ್ಲಿ ಏಸ್ ಡಾಮಿನರ್ ಇದೆಯಲ್ಲ, ಇದು ಎಲ್ಲದಕ್ಕೂ ಬಂದು ಒಂದು ಈವೆಂಟ್ ರಿವಾರ್ಡ್ಸ್ ಕೊಡ್ತಾ ಹೋಗ್ತಾ ಇರ್ತೇನೆ ಗೈಸ್. +15 20+ ಸ್ಟಾರ್ ಹೋದ್ರೆ ಆ ಥರ. ಓಕೆನಾ. ನಾರ್ಮಲ್ಲು 11 ಸ್ಟಾರ್ಗೆ ಹೋದ್ರೆ ನಮಗೆ ಇದನ್ನೊಂದು ಸಿಗುತ್ತೆ. 15 ಸ್ಟಾರ್ಗೆ ಹೋದ್ರೆ ಗೈಸ್ ಇಲ್ಲಿ ನೋಡ್ಬೋದು ಒಂದು ಎಮೌಂಟ್ ಅನ್ನೋದು ಕಾಣಿಸುತ್ತೆ ಗೈಸ್. ಇಲ್ಲಿ ಇದು ಪರ್ಮನೆಂಟ್ ಎಮೌಂಟ್ ಅಂತಾನೆ ಹೇಳ್ಬೋದು. ಹೋಗೋರಿಗೆ ಸಿಗೋದೆ ಚೆನ್ನಾಗಿರುತ್ತೆ ಗೈಸ್ ಯೂಸ್ ಮಾಡೋದಕ್ಕೆಲ್ಲ. ಓಕೆನಾ. ನೆಕ್ಸ್ಟ್ ಬಂದು 20 ಹೋದ್ರೆ ಇದೊಂದು ಟೈಟಲ್, ನೇಮಲ್ಲಿ ಬರೋ ಟೈಟಲ್ ಅನ್ನೋದು ಬರುತ್ತೆ. ಏಸ್ ಡಾಮಿನರಲ್ಲಿ ಬಂದು ಇಲ್ಲಿ ನೋಡ್ಬೋದು ಗೈಸ್, ಇದು MEP ಎಮೌಂಟ್ ಗೈಸ್. ಸೀರಿಯಸ್ಲಿ ಕ್ರೇಜ್ ಆಗಿದೆ ಅಂತ ಮಾಡ್ಕೊಳ್ಳಿ. ಓಕೆ, ಇಷ್ಟು ಚಾಕ್ಲೇಟ್ ಏನೋ ಕೊಡೋದಾರ ಕಾಣಿಸ್ತಿದೆ, ಚೆನ್ನಾಗಿದೆ. ಇದು ಬಂದು PUBG ಮೊಬೈಲಲ್ಲಿ ಮುಂಚೆನೇ ಬಂದಿರೋ ಇದು ಎಮೌಂಟ್. ಇದು ನಾನು ತೋರಿಸ್ತೀನಿ ನೆಕ್ಸ್ಟ್ ಸೀಸನಲ್ಲಿ ನಮ್ಗೆ ಯಾವ್ಯಾವ ಅಮೌಂಟ್ ಬರುತ್ತೆ ಏನಂತ PUBG ಮೇಲೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಗೈಸ್, ಸ್ಟಾರ್ಟ್ ಅಪ್ ಆಗುತ್ತಲ್ಲ ಗೇಮು, ಆವಾಗ ಬರೋದು ಇದು. ಗೇಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂಗೆ ಕ್ಲೋಸ್ ಆಗೋತಾರಲ್ಲ ಬರುತ್ತಲ್ಲ, ಸ್ಟಾರ್ಟಿಂಗ್ದು ಇದು ಆ್ಯನಿಮೇಷನ್, ಅದು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಒಂದು ಅವತಾರು ಗೈಸ್, ಒಂದು ಡ್ರ್ಯಾಗನ್ದು. ಓಕೆ, ಇನ್ನೇನು ಇಲ್ಲ ಗೈಸ್, ಇನ್ನೇನು ಚೇಂಜಸ್ ಅಲ್ಲ ಅಷ್ಟೊಂದು ಏನು ಇಲ್ಲ ಅಂತಲೇ ಹೇಳ್ಬೋದು. ಒಂದು ನಾರ್ಮಲ್ ಚೇಂಜಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇಲ್ಲಿ. ಓಕೆ, ಫ್ರೇಮು ಮತ್ತು ಇದೆಲ್ಲ ಕನ್ಫಿಗರ್ ಬಂದು ಸೇಮ್ ಆಗಿದೆ ಅಂತ ಹೇಳ್ಬೋದು ಟಿಯರ್ದು. ನೆಕ್ಸ್ಟ್ ಬಂದು ನಮ್ಮ ಟಿಯರ್ ಶಾಪಲ್ಲಿ ಬಂದು ನಮಗೆ ಇದೊಂದು ಬಿಟ್ಟಿರಬೇಕಾಗಿತ್ತು ಗೈಸ್. MEP ಬ್ಯಾಜ್ ಅನ್ನೋದು ಬಿಡ್ತಾ ಇದ್ದ PUBG ಮೊಬೈಲಲ್ಲಿದ್ದು. ಈ ಸಲ ಬರುತ್ತೆ ಅನ್ಸ್ಕೊಂಡಿದ್ದೆ, ಬಟ್ ಈ ಶಾಪಲ್ಲಿ ಚೆಕ್ ಮಾಡಿ ನೋಡಿದೆ ಬಂದಿಲ್ಲ ಗೈಸ್. ಓಕೆನಾ. ಅದು ಏನು, ಯಾವ ಬ್ಯಾಡ್ಜು ಏನು, ಮತ್ತು ನೆಕ್ಸ್ಟ್ 27 ಸೀಸನಲ್ಲಿ ಏನೇನು ಔಟ್ಫಿಟ್ ಬರುತ್ತೆ ಅಲ್ಲ ಇವಾಗೆ ತೋರಿಸ್ತೀನಿ, ನೋಡ್ಕೊಬಿಡಿ. ಓಕೆನಾ. ಇಲ್ಲಿ ನೋಡ್ಬೋದು PUBG ಮೊಬೈಲಲ್ಲಿ ಆಲ್ರೆಡಿ ಸೀಸನ್ ಎಲ್ಲ ರಿಸೆಟ್ ಆಗಿ ಬಂದ್ಬಿಟ್ಟಿದೆ. ಈ ಪ್ಲಾಟಿನಮ್ಮು ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಗೋಲ್ಡಲ್ಲಿ ನೋಡ್ಬೋದು ಈ ಸ್ಪೆಕ್ಸ್ ಅನ್ನೋದು ಬಂದು ನಮ್ಮ ನೆಕ್ಸ್ಟ್ ಸೀಸನ್ ಅನ್ನೋದು ಬರುತ್ತೆ. ಆವಾಗಲೇ ಆಲ್ರೆಡಿ ಹೇಳಿದ್ನಲ್ಲ ಗೈಸ್, ಇಲ್ಲಿ ನಮ್ಮದು BGMI ಬಂದು 26 ಸೀಸನ್ ಓಡ್ತಾ ಇದೆ, ಇಲ್ಲಿ 27 ಓಡ್ತಾ ಇರುತ್ತೆ ಅಂತ. ಈ ರಿವಾರ್ಡ್ಸ್ ಬಂದು ನಮಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಬರ್ಬೇಕಾದ್ರೆ ಬರುತ್ತೆ ಅಂತ ಮಾಡ್ಕೊಳ್ಳಿ. ಇದ್ರದ್ದು ಮಾಸ್ಕ್ ಔಟ್ಫಿಟ್ ಎಲ್ಲ ನೋಡಿದ್ರೆ ಅನ್ಸ್ಕೊತೀನಿ. ಏಸ್ ಮಾಸ್ಟರಲ್ಲಿ ಬರೋ ಹೆಡ್ಗಿಯರು. ಓಕೆ, ಏಸ್ ಡಾಮಿನರ್, ಇದರಲ್ಲೂ ಅಷ್ಟೇ ಏಸ್ ಡಾಮಿನರ್ ಎಲ್ಲ ಚೇಂಜಸ್ ಎಲ್ಲ ಇದ್ರಲ್ಲಿ ಫಸ್ಟ್ ಬಂದಾದ್ಮೇಲೆ ನಮಗೆ BGMI ಬಂದಿದ್ದು. ಇದ್ರದ್ದು ಅಮೌಂಟ್ ನೋಡ್ಕೊಳ್ಳಿ ಗೈಸ್, ನಮ್ಗೆ ನೆಕ್ಸ್ಟ್ ಸೀಸನ್ ಅನ್ನೋದು ಬರುತ್ತೆ ಇದು. ಓಕೆ, 15 ಪಾಯಿಂಟಲ್ಲಿ ಬರೋದು. ಓಕೆ, ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ. ನೆಕ್ಸ್ಟು 20 ಬಂದು ನಮಗೆ ಓಕೆ, ಇದು ಸೇಮ್ ಆಗೇ ಇದೆ, ಏನು ಚೇಂಜಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು ನೇಮ್ ಟೈಟಲ್ದು. ಓಕೆ, ನೆಕ್ಸ್ಟ್ ಬಂದು ಇದು ಗೈಸ್ MEP ಅಮೌಂಟ್ ನೋಡಿ ಕ್ರೇಜ್ ಆಗಿದೆ ಅಂತ ಮಾಡ್ಕೊಳ್ಳಿ. ಓಕೆ, ಆ ಕಡೆ ಒಂದು ಐಸು, ಈ ಕಡೆ ಒಂದು ಐಸು.
ಚೆನ್ನಾಗಿ ಗೈಸ್ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾನೆ ಈ MVP ಅಮೌಂಟು. ಇನ್ನೇನು ಗೈಸ್ ಎಲ್ಲರೂ ಏಜ್ ಮಾಸ್ಟರ್ ಸುಮ್ಮನೆ ಪ್ಲೇಸ್ ಮಾಡ್ತಾ ಇರ್ತೀರ, ಅವ್ರಿಗೆಲ್ಲ ಏನಾದರೂ ಒಂದು ರಿವಾರ್ಡ್ಸ್ ಕೊಟ್ಟರೆ ಅಲ್ವಾ ಗೈಸ್. ಇದು ನೋಡಿ ಗೈಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಮ್ಯಾಚ್ ಬರುತ್ತಲ್ಲ ಅದ್ರದ್ದು ಡಿಫ್ರೆಂಟ್ ಆಗಿ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಈ ಸೀಸನ್ ಈವೆಂಟ್ ತಕ್ಕಂಗೆ ಸ್ಟಾರ್ಟಿಂಗ್ ಬಿಟ್ಟಿದ್ದಾರೆ. ಇದು ಬರಬೇಕಿತ್ತು ನಮಗೆ BGMIಲಿ, ಬಟ್ ಓದ್ ಸೀಸನ್ ಬಂದು ಆ್ಯಡ್ ಮಾಡಿದ್ದಾರೆ. ಹೇಳ್ಬೇಕಾದ್ರೆ ಅದು ಓದ್ ಸೀಸನ್ ಈವೆಂಟ್ ಬಂದು ನಮ್ಗೆ ಆ್ಯಡ್ ಮಾಡಿರೋದು ಲೆಕ್ಕಾಚಾರಕ್ಕೆ. ಇದೇ ಗೈಸ್ ನಾನು ಹೇಳಿದ್ದು ಶಾಪಲ್ಲಿ MEP ಬ್ಯಾಜ್ ಅಂತ. ಇಲ್ಲಿ ನೋಡಿ ಇದು ಬಂದು ಓದ್ ಸೀಸನ್ದು, ಇಲ್ಲಿ ಗೋಸ್ಟ್ ಎಲ್ಲ ಬರ್ತಾ ಇದೆಯಲ್ಲ, ಇದು ಬಂದು ಈ ಸಲ ಆ್ಯಡ್ ಮಾಡಬೇಕಿತ್ತು, ಆ್ಯಡ್ ಮಾಡಿಲ್ಲ. ಇದು ಬಂದು ಈ ಸೀಸನ್ದು PUBG ಮೊಬೈಲಲ್ಲಿ ಆ್ಯಡ್ ಮಾಡಿರೋದು MEP ಬ್ಯಾಡ್ಜ್. ಚೆನ್ನಾಗಿದೆಯಲ್ಲ ಗೈಸ್, ಇದು ಒಂಥರ ಇದು ಬಂದು ಫ್ರೀಯಾಗಿ ತಗೋಬೋದಾ ಗೈಸ್. ಇದು ಸೀಸನ್ದು ಟಿಯರ್ ಬಂದು ಏರಿಸ್ತಾ ಇದ್ರೆ ನಮಗೆ ಇಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಇದು TDMಲ್ಲೆಲ್ಲ ಕಿಲ್ ಫೀಡ್ ಎಫೆಕ್ಟ್ ಬರುತ್ತಲ್ಲ, ಅದೊಂದು ಚೆನ್ನಾಗಿದೆ, ಒಂಥರ ಬ್ಲೂ ಕಲರ್ ಶೇಡಲ್ಲಿ ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಇನ್ನೇನು ಗೈಸ್ ಇದು ಮೆಟ್ರೋ ರೈಲ್ ಬಗ್ಗೆ ಯಾರೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅನ್ಸ್ಕೊತೀನಿ, ಇದ್ರ ಬಗ್ಗೆ ಏನೋ ಹೇಳೋದು ಬೇಡ ಅನ್ಸುತ್ತೆ. ನೆಕ್ಸ್ಟ್ ಗೈಸ್ ಇನ್ನೇನು ಗೈಸ್ ಹೊಸದಾಗಿ ಏನೋ ಆ್ಯಡ್ ಮಾಡಿಲ್ಲ PUBGಲಾಗಲಿ BGMIಲಾಗಲಿ. ನೆಕ್ಸ್ಟ್ ಈ ಮಂತಲ್ಲೇ ಎಲ್ಲ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಮಾಡ್ಕೊಳ್ಳಿ. ಕ್ರೇಜಿ ಥಿಂಗ್ಸ್ ಅನ್ನೋದು ಇನ್ಮೇಲೆ ಏನೇನು ಸ್ಟಾರ್ಟ್ ಆಗೋದು. ಇನ್ನೊಂದು ಯಾವುದೋ ಇಲ್ಲೊಂದು ಓಕೆ ಝ್ಯಾರೋ ಅನ್ನೋದು ಏನೋ ಒಂದು ಕೊಲಾಬ್ರೇಷನ್ ಆಗಿದೆ ಗೈಸ್ ಈ ಔಟ್ಫಿಟ್ದು. ಮೋಸ್ಟ್ಲಿ BGMIಗೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಬರೋ ಡೌಟೇ ಅನ್ಸುತ್ತೆ. ಬಟ್ ಯಾಕಂದರೆ ಒಂದು 4 ಔಟ್ಫಿಟ್ ಅನ್ನೋದು ಬಿಟ್ಟಿದ್ದಾರೆ. ಬಟ್ ನೋಡೋದಕ್ಕೆ ಒಂದು ಸ್ವಲ್ಪ ಕ್ಲಾಸಿಕ್ ಲುಕ್ಕಲ್ಲಿದೆ. ಡೌ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ ಬ್ಯಾಗಿ ಪ್ಯಾಂಟು, ಓಕೆ ಒಂದು ಟಿ-ಶರ್ಟು, ಒಂದು ಕ್ಯಾಪ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್. ಏನು ಗೈಸ್ ಎಲ್ಲರೂ ಸೀಸನ್ ಟಿಯರ್ ಚೇಂಜ್ ಆಯಿತು, ಎಲ್ಲ ರ್ಯಾಂಕ್ ಪುಷಲ್ಲಿ ಬ್ಯುಸಿಯಾಗಿ ಹೋಗಿರ್ತೀರಾ. ಓಕೆನಾ, ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು, ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಒಂದು ಕಮೆಂಟ್ ಮಾಡಿ ಗೈಸ್. ಓಕೆನಾ, ಅದನ್ನು ವೀಡಿಯೋಸ್ ಮಾಡೋಣ. ಓಕೆನಾ, ನೆಕ್ಸ್ಟ್ ಬಂದು ಕಾನ್ಫಿಗರ್ಗೆ ಹೆಂಗೆ ಹೋಗೋದು ಯಾವುದೋ ಒಂದು ವೀಡಿಯೋಸ್ ಮಾಡಬೇಕಾದ್ರೆ ಅದನ್ನು ಮಾಡೋಣ. ಇಷ್ಟೊಂದು ಜನ ಕೇಳ್ತಾ ಇದ್ರಿ ಹಳೆ ವೀಡಿಯೋಸಲ್ಲಿ, ಬಟ್ ಅದಕ್ಕೆ ಟೈಮ್ ಇಲ್ಲ. ನೆಕ್ಸ್ಟ್ ಯಾವುದೋ ಲೀಕ್ಔಟ್ಸ್ ಬಗ್ಗೆ ಏನಾದರೂ ವೀಡಿಯೋ ಮಾಡಬೇಕಂದ್ರೆ ಒಂದು ಕಮೆಂಟ್ ಹಾಕಿ. ಓಕೆನಾ, ಮಾಡ್ತೀನಿ. ಇಷ್ಟೇ ಗೈಸ್ ವಿಡಿಯೋ, ಇದನ್ನೇ ನಾನು ತಿಳಿಸ್ಬೇಕು ಅನ್ಸ್ಕೊಂಡಿದ್ದೆ ನಿಮಗೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ. ಎಲ್ಲರೂ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಓಕೆನಾ, ಇದೇ ಥರ ಈ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋ ಇಲ್ಲೇ ಏನು ಮಾಡ್ಕೊತೀನಿ. ದಿಸ್ ಬಾಯ್ ಬೆಟೋಕ್ಸಿಕ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸಿ ಯು ಸೂನ್ ಗಾಯ್ಸ್.